ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನ್ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಬೋಟ್ ನೆಕ್ ಮೆಜರ್‌ಮೆಂಟ್‌ನ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಾಗೆ ಬೋಟ್ ನೆಕ್ ಮೆಜರ್‌ಮೆಂಟ್ ತಗೊಳ್ಳುವಾಗ ಹಲವಾರು ಮಿಸ್ಟೇಕ್‌ಗಳಾಗ್ತಿರ್ತವೆ. ಸೊ, ಆ ಮಿಸ್ಟೇಕ್‌ಗಳನ್ನ ಯಾವ ರೀತಿ ಕರೆಕ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ. ಮೊದಲಿಗೆ ನಾನಿಲ್ಲೊಂದು ಪೇಪರ್‌ನ ತಗೊಂಡಿದ್ದೀನಿ. ಅದನ್ನ ಡಬಲ್ ಫೋಲ್ಡ್ ಮಾಡಿದ್ದೀನಿ. ಕ್ಲೋಸ್ಡ್ ಪಾರ್ಟ್ ಏನಿರುತ್ತಲ್ವಾ ಅದು ನನ್ನ ಸೈಡ್ ಇಟ್ಟಿದ್ದೀನಿ. ಓಪನ್ ಇರೋದು ಅಪೋಸಿಟ್ ಸೈಡ್ ಇಟ್ಟಿದ್ದೀನಿ. ಸೊ ಫಸ್ಟು ಬೋಟ್ ನೆಕ್ ಮೆಜರ್‌ಮೆಂಟ್‌ಗೆ ನಮಗೆ ಶೋಲ್ಡರ್ ಅಳತೆ ಬೇಕು. ಶೋಲ್ಡರ್ ಅಳತೆ ಇಲ್ಲ ಅಂದರೆ ಬೋಟ್ ನೆಕ್‌ನ ಸ್ಟಿಚ್ ಮಾಡೋಕ್ಕಾಗಲ್ಲ. ಕಂಪಲ್ಸರಿ ಶೋಲ್ಡರ್ ಮೆಜರ್‌ಮೆಂಟ್ ಬೇಕಾಗುತ್ತೆ. ಇವಾಗ ಶೋಲ್ಡರ್ ಮೆಜರ್‌ಮೆಂಟ್ 14 ಇತ್ತು ಅಂದರೆ ಅದರ ಎರಡನೇ ಭಾಗ 7 ಇಂಚ್ ಆಗುತ್ತೆ. ನಾವು 7 ಇಂಚಿಗೆ ಮಾರ್ಕ್ ಮಾಡಬೇಕು. ಯಾವಾಗಲೂ ಬೋಟ್ ನೆಕ್ ಸ್ಟಿಚ್ ಮಾಡುವಾಗ ಶೋಲ್ಡರ್ ಅಳತೆ ಬೇಕು. ಶೋಲ್ಡರ್ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಕೂಡ ಆರ್ಮೋಲ್ ಲೆಂತ್ ಅನ್ನೋದು ತಗೊಳ್ಬೇಕು. ಇವಾಗ ಶೋಲ್ಡರು 7 ಇಂಚ್ ಇದೆ. ಆರ್ಮೋಲ್ ಲೆಂತ್ ಕೂಡ 7 ಇಂಚು ತಗೊಂಡಿದ್ದೀನಿ. ಅಕಸ್ಮಾತಾಗಿ ಈ ಆರ್ಮೋಲ್ ಲೆಂತು ಶೋಲ್ಡರ್‌ಕಿನ್ನ ಹಾಫ್ ಇಂಚ್ ಕಡಿಮೆ ತಗೊಂಡ್ರೆ ವೇರ್ ಮಾಡಿದಾಗ ಫುಲ್ ಟೈಟ್ ಬರುತ್ತೆ. ಅದಕ್ಕೋಸ್ಕರನೇ ಶೋಲ್ಡರ್ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ತಗೊಳ್ಬೇಕು. ಬಟ್ ಬ್ಲೌಸ್ ಏನಾದರೂ ಚಿಕ್ಕ ಸೈಜ್ ಇದ್ರೆ ಅಂದರೆ ಆರ್ಮೋಲ್ ರೌಂಡ್ ಬಂದ್ಬಿಟ್ಟು 6.5 ಇರುತ್ತಲ್ವಾ ಆ ಥರ ಇದ್ರೆ ನೀವು 0.5 ಕಡಿಮೆ ತಗೊಳ್ಬೋದು. ಸೊ ಬೋಟ್ ನೆಕ್‌ನ ಸ್ಟಿಚ್ ಮಾಡುವಾಗ ಕಂಪಲ್ಸರಿ ಕಸ್ಟಮರ್ಸ್ ಅಳತೆನೇ ತಗೊಳ್ಬೇಕಾಗುತ್ತೆ ಶೋಲ್ಡರ್‌ದು. ಇವಾಗ ಚೆಸ್ಟ್ ಮೆಜರ್‌ಮೆಂಟ್ ಎಷ್ಟಿರುತ್ತೆ ಅಷ್ಟು ನೋಡಿ ತಗೊಳ್ಬೇಕಾಗುತ್ತೆ. ಇವಾಗ ಶೋಲ್ಡರ್ ಏನಾದರೂ 16 ಇಂಚ್ ಇದ್ರೆ ಅದರ ಎರಡನೇ ಭಾಗ 8 ಇಂಚ್ ತಗೊಳ್ಬೇಕಾಗುತ್ತೆ. 16 ಇದ್ರೆ ಅದರ ಎರಡನೇ ಭಾಗ 8 ಇಂಚ್ ತಗೊಳ್ಬೇಕಾಗುತ್ತೆ. ಆವಾಗ ಆರ್ಮೋಲ್ ಕೂಡ 8 ಇಂಚನ್ನ ತಗೊಳ್ಬೇಕಾಗುತ್ತೆ. ಸಪೋಸ್ ಶೋಲ್ಡರ್ ಅಳತೆ ಬಂದು 7 ಇಂಚು, ಆರ್ಮೋಲ್ ಅಳತೆ ಬಂದು 8 ಇಂಚ್ 8.5 ಇಂಚ್ ಇದ್ರೆ ನೀವು ಆರ್ಮೋಲ್ ಅಳತೆ ಹಾಫ್ ಇಂಚ್ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ಬಟ್ ಕಡಿಮೆ ಮಾತ್ರ ತಗೊಳ್ಳೋ ಹಾಗಿಲ್ಲ. ಸೊ ಫ್ಯಾಟ್ ಇದ್ರೆ ಕಡಿಮೆ ಮಾತ್ರ ತಗೊಳ್ಳೋ ಹಾಗಿಲ್ಲ. ನೆಕ್ ಮೆಜರ್‌ಮೆಂಟಿಗೆ ಬಂದರೆ ಎಷ್ಟು ತಗೊಳ್ಬೇಕು ಅಂದರೆ ಎಲ್ಲ ಬ್ಲೌಸಿಗೆ 4 ಇಂಚಷ್ಟು ಅಗಲ ತಗೊಳ್ಬೇಕಾಗುತ್ತೆ. ಲೆಂತ್ ಬಂದ್ಬಿಟ್ಟು 3.5 ಇಂಚಷ್ಟು ತಗೊಳ್ಬೇಕಾಗುತ್ತೆ. 3 ಇಂಚ್ ತಗೊಂಡ್ರೆ ಭಾಳ ಟೈಟ್ ಬರುತ್ತೆ. ಸೊ ಅದಕ್ಕೋಸ್ಕರನೇ 3.5 ಇಂಚು ಲೆಂತ್ ಅಷ್ಟು ತಗೊಳ್ಬೇಕು. ಬೋಟ್ ನೆಕ್ ಬ್ಲೌಸ್‌ಗೆ ಬ್ಯಾಕ್ ನೆಕ್ಕಲ್ಲಿ ಡೋರಿನ ಸ್ಟಿಚ್ ಮಾಡುವಾಗ ಶೋಲ್ಡರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡ್ರು ನಡೆಯುತ್ತೆ. ತಗೊಳ್ಬೇಕಂತ ಏನಿಲ್ಲ, ತಗೊಳ್ಬಾರ್ದು. ಅಕಸ್ಮಾತಾಗಿ ಏನಾದರೂ ತಗೊಂಡ್ರೆ ಹಾಫ್ ಇಂಚ್ ಕಡಿಮೆ ನಡೆಯುತ್ತೆ. ಯಾಕಂದರೆ ಟ್ಯಾಗ್ ಇಡ್ತಿರ್ತೀವಲ್ವಾ ಅದಕ್ಕೋಸ್ಕರ ಅಡ್ಜಸ್ಟ್ ಆಗುತ್ತೆ. ಟ್ಯಾಗ್ ಕಟ್ಟಿದಾಗ ಸ್ವಲ್ಪ ನೆಕ್ಕು ಆ ಕಡೆ ಈ ಕಡೆ ಜರುಗಿ ಅಡ್ಜಸ್ಟ್ ಆಗುತ್ತೆ. ಬಟ್ ಏನಾದರೂ ನೀವು ಬ್ಯಾಕು ಹುಕ್ಸ್ ಸ್ಟಿಚ್ ಮಾಡ್ತಾ ಇದ್ರೆ ಹಾಫ್ ಇಂಚು ಹುಕ್ಸ್ ಪಟ್ಟಿಗೋಸ್ಕರ ಒಂದು ಮಾರ್ಜಿನ್ ಹಾಕೋಬೇಕಾಗುತ್ತೆ ಬ್ಯಾಕ್ ನೆಕ್ಕಲ್ಲಿ. ಮಾರ್ಜಿನ್ ಏನು ಹಾಕಿರ್ತೀವಲ್ವಾ ಅದರಿಂದ ಆ ಕಡೆ ನಾವು ಶೋಲ್ಡರ್ ವಿಡ್ತ್‌ನ ತಗೊಳ್ಬೇಕಾಗುತ್ತೆ. ಬಟ್ ಫ್ರಂಟ್ ಹುಕ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ರೆ ಕಸ್ಟಮರ್ದು ಶೋಲ್ಡರ್ ಅಳತೆ ಎಷ್ಟಿರುತ್ತೆ ಅಷ್ಟೇ ತಗೊಳ್ಬೇಕಾಗುತ್ತೆ. ಹಾಫ್ ಇಂಚ್ ಕಡಿಮೆ ಮಾತ್ರ ತಗೊಳ್ಳೋ ಹಾಗಿಲ್ಲ. ಟ್ಯಾಗ್ ಇಡೋ ಹಾಗಿದ್ರೆ ನಡೆಯುತ್ತೆ ಹಾಫ್ ಇಂಚ್ ಕಡಿಮೆ ತಗೊಂಡ್ರೆ. ಬಟ್ ಫ್ರಂಟ್ ಏನಾದರೂ ಹುಕ್ಸ್‌ನ ಸ್ಟಿಚ್ ಮಾಡ್ತಾ ಇದ್ರೆ ಕಸ್ಟಮರ್ ಶೋಲ್ಡರ್ ಅಳತೆ ಎಷ್ಟಿರುತ್ತೆ ಅಷ್ಟೇ ತಗೊಳ್ಬೇಕಾಗುತ್ತೆ. ಸಪೋಸ್ 14 ಇದ್ರೆ 7 ತಗೊಳ್ಬೇಕು. 16 ಇದ್ರೆ 8 ಇಂಚ್ ತಗೊಳ್ಬೇಕು. ಮತ್ತೆ ಚೆಸ್ಟು ಮತ್ತು ವೇಸ್ಟ್ ಮೆಜರ್‌ಮೆಂಟ್‌ಗೆ ಬಂದರೆ ಕಸ್ಟಮರ್‌ದ ಅಳತೆ ಎಷ್ಟಿರುತ್ತೆ ಅಷ್ಟು ನೋಡಿ ತಗೊಳ್ಬೇಕಾಗುತ್ತೆ. ಕೆಲವೊಂದು ಬ್ಲೌಸ್‌ಗೆ 36, 34 ಚೆಸ್ಟ್ ಮೆಜರ್‌ಮೆಂಟ್ ಇದ್ದಾಗ 14 ಇಂಚು 15 ಇಂಚು ಶೋಲ್ಡರ್ ಅಳತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಎಲ್ಲ 34, 36 ಚೆಸ್ಟ್ ಸೈಜ್ ಬ್ಲೌಸ್‌ಗೆ ಅದೇ ಶೋಲ್ಡರ್ ಅಳತೆ ಬರುತ್ತೆ ಅಂತ ಏನಿಲ್ಲ. ಕಸ್ಟಮರ್‌ದು ಶೋಲ್ಡರ್ ಅಳತೆನೇ ತಗೊಳ್ಬೇಕು ಕಂಪಲ್ಸರಿ. ಕೆಲವೊಬ್ರದ್ದು ಹೆಚ್ಚು ಕಡಿಮೆ ಇರುತ್ತೆ ಶೋಲ್ಡರ್ ಅಳತೆ. ಇವಾಗ ನಮಗೆ ಬ್ಯಾಕ್ ಏನಾದರೂ ಶೇಪ್ ಬೇಕಾಗಿದ್ರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್‌ನ ಸ್ಟಿಚ್ ಮಾಡ್ಕೊಳ್ಬೋದು. ವಿಡ್ತ್ ಬಂದ್ಬಿಟ್ಟು ಮೇಲೆ ನೆಕ್ ವಿಡ್ತ್ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ತಗೊಳ್ಬೇಕು. ಕಡಿಮೆ ಆದ್ರೂ ನಡೆಯುತ್ತೆ. ಬಟ್ ಮೇಲೆ ನೆಕ್ ವಿಡ್ತ್ ಏನು ತಗೊಂಡಿರ್ತೀವಲ್ವಾ ಅದಕ್ಕಿಂತ ಜಾಸ್ತಿ ಮಾತ್ರ ತಗೊಳ್ಬಾರ್ದು. ಯಾಕಂದರೆ ವೇರ್ ಮಾಡಿದಾಗ ಅಷ್ಟು ನೀಟಾಗಿ ಬರಲ್ಲ. ಆ ಕಡೆ ಈ ಕಡೆ ಆಗುತ್ತೆ ನೆಕ್ಕು. ಕರೆಕ್ಟು ಮೇಲೆ 4 ಇಂಚ್ ಅಳತೆ ನೆಕ್ ತಗೊಂಡಿರ್ತೀವಲ್ವಾ ವಿಡ್ತು, ಸೊ ಅದು ಕೆಳಗಡೆ ಕೂಡ ಅಷ್ಟೇ ತಗೊಳ್ಬೇಕು. ಇವಾಗ ಬ್ಯಾಕ್ ಡಾಟ್‌ನ ಮಾರ್ಕ್ ಮಾಡಬೇಕು. ಬ್ಯಾಕ್ ಡಾಟ್ ನೀವು ನಾರ್ಮಲ್ ಬ್ಲೌಸ್‌ಗೆ ಯಾವ ಥರ ಮಾರ್ಕ್ ಮಾಡ್ತೀರಾ ಅದೇ ಥರನೇ ಮಾರ್ಕ್ ಮಾಡಬೇಕು.
ಏನು ಚೇಂಜಸ್ ಇರಲ್ಲ. ನಾರ್ಮಲ್ ಬ್ಲೌಸ್‌ಗೆ ಯಾವ ತರ ಮಾಡ್ತೀರಿ ಅದೇ ತರನೇ ಮಾಡಬೇಕು. ಲೆಂತ್ ಬಂದ್ಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಡಾಟ್‌ಗೋಸ್ಕರ ಅಂತಾನೆ ನಾವು 1 ಇಂಚು ಮೆಜರ್ಮೆಂಟ್‌ನ ತಗೊಂಡಿರ್ತೀವಿ. ಇದೆಲ್ಲ ಬೋಟ್ ನೆಕ್ ಬ್ಲೌಸ್‌ಗೆ ಬ್ಯಾಕ್ ಪಾರ್ಟ್‌ದು ಮೆಜರ್ಮೆಂಟ್ ಆಗಿರುತ್ತೆ. ಯಾವ ರೀತಿ ತಗೊಳ್ಬೇಕು, ತಗೊಳ್ಬಾರ್ದು ಅನ್ನೋದು. ಇವಾಗ ಫ್ರಂಟ್ ಪಾರ್ಟ್‌ಗೆ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಬ್ಯಾಕ್ ಬೋಟ್ ನೆಕ್‌ನ ಸ್ಟಿಚ್ ಮಾಡುವಾಗ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಬ್ಯಾಕ್ ಸೈಡು ಬೋಟ್ ನೆಕ್‌ನ ಸ್ಟಿಚ್ ಮಾಡುವಾಗ ಫ್ರಂಟ್ ಸೈಡು ಡೀಪ್ ನೆಕ್ ಯಾವ ರೀತಿ ತಗೊಳ್ಬೇಕು ಅನ್ನೋದು ಡೌಟ್ ಇರುತ್ತೆ. ಸೊ ಅದನ್ನ ಇವಾಗ ಹೇಳ್ತಾ ಇದ್ದೀನಿ. ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ. ಫ್ರಂಟ್ ಹುಕ್ಸು ಸ್ಟಿಚ್ ಮಾಡುವಾಗ ಯಾವ ರೀತಿ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಫ್ರಂಟ್ ಹುಕ್ಸ್ ಸ್ಟಿಚ್ ಮಾಡ್ತಾ ಇದ್ರೆ ಮೊದಲಿಗೆ 1/2 ಇಂಚು ಹುಕ್ ಪಟ್ಟಿಗೆ ಅಂತ ಎಕ್ಸ್ಟ್ರಾ ಮಾರ್ಜಿನ್ ಡ್ರಾ ಮಾಡಬೇಕಾಗುತ್ತೆ. ಮಾರ್ಜಿನ್ ಏನ್ ಡ್ರಾ ಮಾಡಿರ್ತೀವಲ್ವಾ ಅದರಿಂದ ಆ ಕಡೆನೆ ಶೋಲ್ಡರ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳುವಾಗ ಬ್ಯಾಕ್ ಸೈಡ್ಗಿಂತ 1/2 ಇಂಚು ಕಡಿಮೆ ತಗೊಳ್ಬೇಕು ಫ್ರಂಟ್ಗೆ. ಇವಾಗ ಬ್ಯಾಕು 7 ಇಂಚ್ ತಗೊಂಡಿದ್ರೆ ಫ್ರಂಟ್ ಸೈಡ್ 6.5 ಇಂಚು ತಗೊಳ್ಬೇಕು. ಹುಕ್ ಪಟ್ಟಿಗಂತ ಮಾರ್ಜಿನ್ ಡ್ರಾ ಮಾಡಿರ್ತೀವಲ್ವಾ ಅಲ್ಲಿಂದ ಈ ಕಡೆ 1/2 ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ. ಸೊ ನೆಕ್ ವಿಡ್ತ್ ಬಂದ್ಬಿಟ್ಟು 3.5 ಇಂಚ್ನ ತಗೊಂಡಿದ್ದೀನಿ. ನಾನು ಹಿಂದ್ಗಡೆ 4 ಇಂಚ್ನ ನೆಕ್ ವಿಡ್ತ್ ತಗೊಂಡಿದ್ರೆ ಫ್ರಂಟ್ ಸೈಡು 3.5 ಇಂಚ್ ತಗೊಂಡಿದ್ದೀನಿ. ಅಂದ್ರೆ 1/2 ಇಂಚು ಕಡಿಮೆ ತಗೊಂಡಿದ್ದೀನಿ. 7 ಇಂಚು ಆರ್ಮೋಲ್ ಲೆಂತ್‌ನ ತಗೊಂಡಿದ್ದೀನಿ. ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೇಮ್ ಆರ್ಮೋಲ್‌ನ ತಗೊಂಡಿದ್ದೀನಿ. ಬ್ಯಾಕ್ ಸೈಡ್‌ಗಿನ್ನ ಫ್ರಂಟ್ ಸೈಡು 1/2 ಇಂಚು ಕಡಿಮೆ ತಗೊಂಡಿನಿ ನೆಕ್ ವಿಡ್ತ್ ಮತ್ತು ಶೋಲ್ಡರ್‌ನ. ಫ್ರಂಟ್ ನೆಕ್ ಲೆಂತ್ ಎಷ್ಟು ತಗೊಳ್ಬೇಕು ಅಂದ್ರೆ ನಾರ್ಮಲ್ ಬ್ಲೌಸ್‌ಗೆ ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನೆಕ್ ವಿಡ್ತ್ ಅನ್ನೋದು ಸ್ವಲ್ಪ ಡೀಪ್ ಇರುತ್ತಲ್ವಾ ಅದಕ್ಕೋಸ್ಕರನೇ 6.5 ಇಂಚ್ ಇದ್ರೆ 6 ಇಂಚು ತಗೊಳ್ಬೇಕಾಗುತ್ತೆ. ಎಷ್ಟಿರುತ್ತೆ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್‌ನ ಮಾರ್ಕ್ ಮಾಡ್ಕೊಳ್ಬಹುದು. ಸ್ಟಾರ್ ನೆಕ್ ಬೇಕಾಗಿದ್ರೆ ಸ್ಟಾರ್ ನೆಕ್‌ನ ಮಾರ್ಕ್ ಮಾಡ್ಕೊಳ್ಬಹುದು ಅಥವಾ ರೌಂಡ್ ನೆಕ್ ಕೂಡ ಮಾರ್ಕ್ ಮಾಡ್ಕೊಳ್ಬಹುದು. ಸ್ವಲ್ಪ ಡೀಪ್ ಕಡಿಮೆ ಇದ್ರೂ ನಡೆಯುತ್ತೆ ಫ್ರಂಟ್ ಸೈಡ್. ಇನ್ನು ಸ್ವಲ್ಪ ಡೀಪ್ ಬೇಕಾಗಿತ್ತು ಅಂದ್ರೆ ಆ ಬಾಕ್ಸ್ ಇರುತ್ತಲ್ವಾ ಅದ್ರ ಒಳಗಡೆನೆ ಮಾರ್ಕ್ ಮಾಡ್ಕೊಳ್ಬೇಕು. ಆ ಬಾಕ್ಸ್ ಇಂದ ಆಚೆಗೆ ಮಾರ್ಕ್ ಮಾಡಿದ್ರೆ ಫ್ರಂಟ್ ಸೈಡ್ ನೆಕ್ ಅನ್ನೋದು ಫುಲ್ಲು ಡೀಪ್ ಆಗಿ ಬರುತ್ತೆ. ಇನ್ನೊಂದ್ ಸಾರಿ ಹೇಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಶೋಲ್ಡರ್ ಎಷ್ಟು ತಗೊಂಡಿರ್ತೀವಿ ಫ್ರಂಟ್ ಪಾರ್ಟ್‌ಗೆ ಶೋಲ್ಡರ್ ಅದಕ್ಕಿಂತ 1/2 ಇಂಚ್ ಕಡಿಮೆ ತಗೊಳ್ಬೇಕು. ನೆಕ್ ಕೂಡ ಬ್ಯಾಕ್ ಪಾರ್ಟ್‌ಗೆ ಎಷ್ಟು ತಗೊಂಡಿರ್ತೀವಿ ಅದಕ್ಕಿಂತ 1/2 ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ. ಬ್ಯಾಕ್ ಸೈಡ್ ಬೋಟ್ ನೆಕ್ ಮತ್ತೆ ಫ್ರಂಟ್ ಸೈಡ್ ಡೀಪ್ ನೆಕ್‌ನ ಸ್ಟಿಚ್ ಮಾಡುವಾಗ ನೆಕ್ ಲೆಂತ್ ಏನಿರುತ್ತೆ 1/2 ಇಂಚು ಕಡಿಮೆ ತಗೊಳ್ಬೇಕು. ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ವಾ ಅದಕ್ಕಿಂತ 1/2 ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ. 6.5 ಇದ್ರೆ 6.5 ಇಂಚ್ ಇದ್ರೆ 6 ಇಂಚ್ ತಗೊಳ್ಬೇಕು. 7 ಇಂಚ್ ಇದ್ರೆ 6.5 ಇಂಚ್ ತಗೊಳ್ಬೇಕು. ಸೊ ಇವಾಗ ಮಿಕ್ಕಿರೋದು ಏನಂದ್ರೆ ಕ್ರಾಸ್ ಬೆಲ್ಟ್‌ನ ಯಾವ ರೀತಿ ತಗೊಳ್ಬೇಕು ಅನ್ನೋದು. ಸೇಮ್ ನಾರ್ಮಲ್ ಬ್ಲೌಸ್‌ಗೆ ಯಾವ ರೀತಿ ಅಳತೆ ಬ್ಲೌಸಿಂದ ಕ್ರಾಸ್ ಬೆಲ್ಟ್‌ನ ಮೆಜರ್ಮೆಂಟ್ ತಗೊಳ್ತೀರಿ ಅದೇ ತರನೇ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಎಲ್ಲ ನಾರ್ಮಲ್ ಬ್ಲೌಸ್‌ಗೆ ಯಾವ ತರ ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ಅದೇ ತರನೇ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಸೇಮ್ ಏನು ಚೇಂಜಸ್ ಇರಲ್ಲ ಇಲ್ಲಿ. ಇವಾಗ ನಿಮಗೆ ಡೌಟ್ ಬರ್ಬೋದು. ಬ್ಯಾಕ್ ಪಾರ್ಟ್‌ಗಿಂತ ಫ್ರಂಟ್ ಪಾರ್ಟ್‌ಗೆ ಶೋಲ್ಡರ್ 1/2 ಇಂಚು ಕಡಿಮೆ ತಗೊಂಡಾಗ ಬ್ಲೌಸು ಹೆಚ್ಚು ಕಡಿಮೆ ಬರಲ್ವಾ ಅಂತ ಡೌಟ್ ಬರ್ಬೋದು. ಹಾಗೇನೂ ಆಗಲ್ಲ, ಕರೆಕ್ಟ್ ಆಗಿ ಬರುತ್ತೆ. ಒಂದ್ಸರಿ ಸ್ಟಿಚ್ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಅದೇ ರೀತಿ ಶೋಲ್ಡರ್ 16 ಇಂಚ್ ಇದ್ರೆ ನೀವು ಅದರ 2ನೇ ಭಾಗ 8 ಇಂಚ್ ತಗೊಳ್ತೀರಾ. ಸೊ ಫ್ರಂಟ್ ಪಾರ್ಟ್ 1/2 ಇಂಚ್ ಕಡಿಮೆ ಅಂದ್ರೆ 7.5 ತಗೊಳ್ತೀರಾ. ಆ ರೀತಿ ತಗೊಂಡ್ರೆ ಶೋಲ್ಡರ್ ಡ್ರಾಪ್ ಏನೂ ಆಗಲ್ಲ. ಯಾಕಂದ್ರೆ ಶೋಲ್ಡರ್ ಅಗಲ ಇರುತ್ತಲ್ವಾ ಜಾಸ್ತಿ ಅದಕ್ಕೋಸ್ಕರನೇ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ಒಂದ್ಸರಿ ಹೇಳ್ತೀನಿ. ಬೋಟ್ ನೆಕ್‌ನ ಸ್ಟಿಚ್ ಮಾಡುವಾಗ ಕಂಪಲ್ಸರಿ ಶೋಲ್ಡರ್‌ದು ಮೆಜರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ ಕಸ್ಟಮರ್‌ದು. ಬಟ್ ಕಸ್ಟಮರ್ ಏನಾದ್ರು ನಾರ್ಮಲ್ ಬ್ಲೌಸ್ ಇರೋದನ್ನ ಮೆಜರ್ಮೆಂಟ್‌ಗೆ ಕೊಟ್ಟು ಬೋಟ್ ನೆಕ್‌ನ ಸ್ಟಿಚ್ ಮಾಡಕ್ ಹೇಳಿದ್ರೆ ನೀವು ಆ ನಾರ್ಮಲ್ ಬ್ಲೌಸ್‌ನ ಮೆಜರ್ಮೆಂಟ್ ತಗೊಳ್ಳುವಾಗ ಶೋಲ್ಡರ್‌ದು ಅಳತೆ ನೋಡಿ ಅದಕ್ಕಿಂತ 1 ಅಥವಾ 1.5 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಬೆಟರ್ ಆಪ್ಷನ್ ಏನಂದ್ರೆ ಕಸ್ಟಮರ್‌ದು ಶೋಲ್ಡರ್ ಅಳತೆನ ತಗೊಂಡು ಸ್ಟಿಚ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಯಾವ್ದಾದ್ರು ಡಿಸೈನ್ ಬೇಕಾಗಿದ್ರೆ ಕಮೆಂಟ್ ಮಾಡಿ ನನಗೆ. ಹಾಗೆ ನನ್ನ ಚಾನಲ್‌ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ತರ ವಿಡಿಯೋಸ್‌ನ ಅಪ್ಲೋಡ್ ಮಾಡ್ತಾ ಇರ್ತೀನಿ.